ನಮಸ್ಕಾರ. ಜ್ಯೋತಿಷ್ಯದ ಬಗ್ಗೆ ಆಳವಾದ ಆಸಕ್ತಿ ಇರುವ ಎಲ್ಲರಿಗೂ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಮಿಥುನ ಲಗ್ನದವರ ಜೂನ್ 2026ರ ಭವಿಷ್ಯವನ್ನು ಡಿಕೋಡ್ ಮಾಡ್ತಿದ್ದೀವಿ. ಈ ತಿಂಗಳು ಒಂಥರ ಎಕ್ಸೈಟಿಂಗ್ ಆದ ದ್ವಂದ್ವಗಳಿಂದ ಕೂಡಿದೆ. ಬನ್ನಿ, ತಡ ಮಾಡೋದ್ಬೇಡ, ನೇರವಾಗಿ ವಿಷಯಕ್ಕೆ ಬಂದ್ಬೇಡಣ. ಸರಿ, ಈ ವಿಶ್ಲೇಷಣೆಯಲ್ಲಿ ನಾವು ಮುಖ್ಯವಾಗಿ 5 ವಿಚಾರಗಳನ್ನು ಕವರ್ ಮಾಡ್ತೀವಿ. ಸಾಮಾನ್ಯ ಫಲ ಮತ್ತು ಉದ್ಯೋಗ, ವ್ಯವಹಾರ ಮತ್ತು ಹಣಕಾಸು, ಪ್ರೀತಿ ಮತ್ತು ಕುಟುಂಬ, ಆರೋಗ್ಯ ಮತ್ತು ವಿದ್ಯಾರ್ಥಿಗಳ ವಿಚಾರ, ಹಾಗೂ ಕೊನೆಯದಾಗಿ ಕೆಲವು ಪ್ರಮುಖ ದಿನಗಳು ಮತ್ತು ಪರಿಹಾರಗಳು. ಇಷ್ಟನ್ನ ನೋಡಿದ್ರೆ ಇಡೀ ಜೂನ್ ತಿಂಗಳ ಒಂದು ಸ್ಪಷ್ಟ ಚಿತ್ರಣ ಸಿಕ್ಬಿಡುತ್ತೆ. ಮೊದಲನೇ ವಿಭಾಗ, ಸಾಮಾನ್ಯ ಫಲ ಮತ್ತು ಉದ್ಯೋಗ. ಇಲ್ಲಿ ಹೊಸ ಅವಕಾಶಗಳ ಜೊತೆಗೆ ಮಾನಸಿಕ ಶಿಸ್ತು ಎಷ್ಟು ಮುಖ್ಯ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಇದೆ ನೋಡಿ. ಈ ತಿಂಗಳು ಮಿಥುನ ಲಗ್ನದವರಿಗೆ ಒಂದು ದೊಡ್ಡ ದ್ವಂದ್ವ ಎದುರಾಗುತ್ತೆ. ಒಂದ್ ಕಡೆ ಅತ್ಯುತ್ತಮವಾದ ಸಂವಹನ ಕೌಶಲ್ಯ ಅಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ದೊಡ್ಡ ಪ್ಲಸ್ ಪಾಯಿಂಟ್ ಆದ್ರೆ, ಇನ್ನೊಂದು ಕಡೆ ಅದೇ ಮೈಂಡಲ್ಲಿ ಕನ್ಫ್ಯೂಷನ್, ಓವರ್ ಥಿಂಕಿಂಗ್ ಶುರುವಾಗ್ಬಿಡುತ್ತೆ. ಇದು ಒಂಥರ ಸ್ಪೀಡ್ ಬ್ರೇಕರ್ ತರಹ ಕೆಲಸ ಮಾಡ್ಬೋದು. ಸೊ ಎಚ್ಚರ. ಕೆಲ್ಸದ ವಿಚಾರಕ್ಕೆ ಬಂದ್ರೆ ಮಾರ್ಕೆಟಿಂಗ್, ಮೀಡಿಯಾ, ಬೋಧನೆ, IT ಮತ್ತೆ ಕಮ್ಯುನಿಕೇಷನ್ ಫೀಲ್ಡಲ್ಲಿರೋರ್ಗೆ ಜೂನ್ ತಿಂಗಳು ಹೇಳಿ ಮಾಡಿಸಿದ ಸಮಯ. ಅಕ್ಷರಶಃ ಹೊಸ ಪ್ರಾಜೆಕ್ಟ್ಗಳು ಹುಡ್ಕೊಂಡು ಬರ್ತವೆ. ಕೆರಿಯರ್ ಗ್ರಾಫ್ ಅಂತೂ ಸಖತ್ ಸ್ಪೀಡಾಗಿ ಮೇಲೇರುತ್ತೆ. ಹಾಗಾದ್ರೆ ಈ ಅವಕಾಶಗಳನ್ನ ಬಳಸ್ಕೊಳ್ಳೋದು ಹೇಗೆ? ಸಿಂಪಲ್. ಆಫೀಸ್ನಲ್ಲಿ ಸೀನಿಯರ್ಸ್ ಜೊತೆ ಒಳ್ಳೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಬರುವ ಹೊಸ ಜವಾಬ್ದಾರಿಗಳನ್ನ ಧೈರ್ಯವಾಗಿ ಒಪ್ಕೊಳ್ಳಿ. ಇನ್ನು ಉದ್ಯೋಗ ಬದಲಾಯಿಸಬೇಕು ಅಂತ ಅನ್ಕೊಂಡಿರೋರ್ಗೆ ಇದು ಬೆಸ್ಟ್ ಟೈಮ್. ಮೇಲಧಿಕಾರಿಗಳ ಜೊತೆಗಿನ ಒಳ್ಳೆ ಬಾಂಧವ್ಯನೇ ಇಲ್ಲಿ ಗೇಮ್ ಚೇಂಜರ್ ಆಗೋದು ಖಂಡಿತ. ಎರಡನೇ ವಿಭಾಗ, ವ್ಯವಹಾರ ಮತ್ತು ಹಣಕಾಸು. ಇಲ್ಲಿ ವಾಣಿಜ್ಯ ವಲಯದಲ್ಲಿ ಗ್ರೋತ್ ಹೇಗಿದೆ, ಹಾಗೆ ಯಾವ ವಿಚಾರದಲ್ಲಿ ನಾವು ಅಲರ್ಟ್ ಆಗಿರಬೇಕು ಅನ್ನೋದರ ವಿವರಣೆ ಇಲ್ಲಿದೆ. ಈಗ ಫೈನಾನ್ಸ್ ವಿಚಾರಕ್ಕೆ ಬಂದ್ರೆ ದುಡ್ಡು ಬರೋದಕ್ಕೇನೂ ಕಮ್ಮಿ ಇಲ್ಲ. ಆದಾಯದ ಹೊಸ ಮಾರ್ಗಗಳು ಓಪನ್ ಆಗತ್ತೆ. ಅದರಲ್ಲೂ ಫ್ರೆಂಡ್ಸ್ ಮೂಲಕ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತವೆ. ಆದರೆ ಟ್ವಿಸ್ಟ್ ಇರೋದೇ ಇಲ್ಲಿ. ಈ ಸಣ್ಣ ಪುಟ್ಟ ಖರ್ಚುಗಳಿದೆಯಲ್ಲ, ಅದು ಗೊತ್ತಿಲ್ಲದೆ ಜೇಬು ಖಾಲಿ ಮಾಡಿಬಿಡುತ್ತೆ. ಸೊ ಬರೋ ಹೊಸ ಲಾಭ ಈ ತರಹದ ಲೀಕೇಜ್ಗಳಲ್ಲಿ ಕರಗಿ ಹೋಗದ ಹಾಗೆ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ವ್ಯಾಪಾರಸ್ಥರಿಗೆ ಇದು ಸೂಪರ್ ಟೈಮ್. ನೆಟ್ವರ್ಕಿಂಗಿಂದ ಹೊಸ ಕ್ಲೈಂಟ್ ಸಿಗ್ತಾರೆ. ಆನ್ಲೈನ್ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದರೆ ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಅಗ್ರಿಮೆಂಟ್ಸ್ ಮತ್ತು ಡಾಕ್ಯುಮೆಂಟೇಷನ್ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರೇನೆ ಸೇಫ್. ಮತ್ತೊಂದು ಮುಖ್ಯವಾದ ಎಚ್ಚರಿಕೆ ಅಂದ್ರೆ, ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಮುಂಚೆ ಪಕ್ಕಾ ಪ್ಲಾನಿಂಗ್ ಇರಲೇಬೇಕು. ಸುಮ್ಮನೆ ಆತುರಪಟ್ಟು ದುಡ್ಡು ಹಾಕೋಕೆ ಹೋಗ್ಬೇಡಿ. ಸರಿಯಾದ ಅನಾಲಿಸಿಸ್ ಇದ್ರೆ ಮಾತ್ರ ನಷ್ಟ ಆಗೋದನ್ನ ತಪ್ಪಿಸಬಹುದು. ಇದು ನೆನಪಿರಲಿ. ಮೂರನೇ ವಿಭಾಗ, ಪ್ರೀತಿ ಮತ್ತು ಕುಟುಂಬ. ಆಡೋ ಮಾತು ರಿಲೇಷನ್ಶಿಪ್ಗಳಲ್ಲಿ ಎಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಮತ್ತೆ ಅದೇ ಕಮ್ಯುನಿಕೇಷನ್ ಮ್ಯಾಟರ್ ಇಲ್ಲಿ ರಿಪೀಟ್ ಆಗುತ್ತೆ ನೋಡಿ. ಉಡಹುಟ್ಟಿದವರ ಜೊತೆ ಬಾಂಧವ್ಯ ಗಟ್ಟಿಯಾಗುತ್ತೆ. ಮನೇಲಿ ಏನಾದ್ರೂ ಗುಡ್ ನ್ಯೂಸ್ ಕೇಳೋ ಚಾನ್ಸಸ್ ಇದೆ. ಆದರೆ ನಾವು ಆಡೋ ಒಂದೇ ಒಂದು ತಪ್ಪು ಮಾತು ಮನೇಲಿ ಸಣ್ಣ ಗೊಂದಲ ಸೃಷ್ಟಿ ಮಾಡಬಹುದು. ಹಾಗಾಗಿ ಏನೇ ಮಾತಾಡಿದ್ರೂ ಒಂದು ಕ್ಷಣ ಯೋಚನೆ ಮಾಡಿ ಪದಗಳನ್ನ ಆರಿಸ್ಕೊಂಡು ಮಾತಾಡೋದು ಒಳ್ಳೆಯದು. ಪ್ರೇಮ ಸಂಬಂಧಗಳಿಗೆ ಬಂದ್ರೆ ಇಲ್ಲೂ ಕೂಡ ಕಮ್ಯುನಿಕೇಷನ್ ಅನ್ನೋದು ಕೀ. ಸಿಂಗಲ್ಸ್ಗೆ ಹೊಸ ಪರಿಚಯಗಳು ಆಗೋ ಎಲ್ಲಾ ಲಕ್ಷಣಗಳು ಇವೆ. ಇನ್ನು ದಂಪತಿಗಳು ಸಣ್ಣಪುಟ್ಟ ತಪ್ಪು ತಿಳುವಳಿಕೆಗಳನ್ನ ಬೆಳೆಸೋಕೆ ಹೋಗ್ಬೇಡಿ. ಏನೇ ಇದ್ರೂ ಕೂತು ತಾಳ್ಮೆಯಿಂದ ಕ್ಲಿಯರ್ ಮಾಡ್ಕೊಂಡ್ರೆ ಈ ತಿಂಗಳು ಯಾವುದೇ ತೊಂದರೆ ಇಲ್ಲದೆ ಸ್ಮೂತ್ ಆಗೋಗುತ್ತೆ. ನಾಲ್ಕನೇ ವಿಭಾಗ, ಆರೋಗ್ಯ ಮತ್ತು ವಿದ್ಯಾರ್ಥಿ. ಇಲ್ಲಿ ನಮ್ಮ ಮಾನಸಿಕ ಗಮನ ಮತ್ತು ದೈಹಿಕ ಯೋಗಕ್ಷೇಮದ ಬಗ್ಗೆ ಮಾತಾಡೋಣ. ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕು. ಓವರ್ ಥಿಂಕಿಂಗ್ ಮಾಡೋದ್ರಿಂದ ಸುಮ್ಮನೆ ಸ್ಟ್ರೆಸ್, ಆತಂಕ ಶುರುವಾಗುತ್ತೆ. ನಿದ್ದೆ ಕೂಡ ಹಾಳಾಗಬಹುದು. ಇದರ ಎಫೆಕ್ಟ್ ನೇರವಾಗಿ ಭುಜದ ನೋವು ಅಥವಾ ನರಗಳ ಸಮಸ್ಯೆ ರೂಪದಲ್ಲಿ ಕಾಣಿಸ್ಕೊಳ್ಳುವ ಸಾಧ್ಯತೆ ಇದೆ. ಸೊ ಬಾಡಿ ಕೊಡ್ತಿರೋ ಈ ಸಿಗ್ನಲ್ಸ್ನ ಖಂಡಿತ ಇಗ್ನೋರ್ ಮಾಡಬೇಡಿ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ಸಿಂಪಲ್. ಪ್ರತಿದಿನ ಸ್ವಲ್ಪ ಹೊತ್ತು ನಿಮ್ಗೋಸ್ಕರ ಅಂತ ಮೀಸಲಿಟ್ಟು ಧ್ಯಾನ ಮತ್ತು ವಾಕಿಂಗ್ ಮಾಡಿ. ಈ ಸರಳವಾದ ದೈಹಿಕ ಅಭ್ಯಾಸಗಳು ಮಾನಸಿಕ ಒತ್ತಡನ ಈಸಿಯಾಗಿ ಹ್ಯಾಂಡಲ್ ಮಾಡೋಕೆ ತುಂಬಾನೇ ಸಹಾಯ ಮಾಡುತ್ತವೆ. ಇನ್ನು ಸ್ಟೂಡೆಂಟ್ಸ್ ವಿಚಾರಕ್ಕೆ ಬಂದ್ರೆ ಇದೊಂದು ಗೋಲ್ಡನ್ ಆಪರ್ಚುನಿಟಿ ಅಂತಾನೆ ಹೇಳ್ಬೋದು. ಕಲಿಯುವ ಸಾಮರ್ಥ್ಯ ಅಂದ್ರೆ ಲರ್ನಿಂಗ್ ಕೆಪಾಸಿಟಿ ಈ ಟೈಮಲ್ಲಿ ಪೀಕ್ನಲ್ಲಿರುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್, ಇಂಟರ್ವ್ಯೂಸ್ ಫೇಸ್ ಮಾಡೋರಿಗೆ ಇದು ಪರ್ಫೆಕ್ಟ್ ಟೈಮ್. ಆದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಎಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಅನ್ನೋದ್ರ ಮೇಲೆ ರಿಸಲ್ಟ್ ಡಿಪೆಂಡ್ ಆಗಿರುತ್ತೆ. ಡಿಸ್ಟ್ರಾಕ್ಟ್ ಆಗ್ಬೇಡಿ ಅಷ್ಟೇ. ಫೈನಲಿ 5ನೇ ವಿಭಾಗ, ಶುಭ ದಿನಗಳು ಮತ್ತು ಪರಿಹಾರಗಳು. ಈ ತಿಂಗಳನ್ನ ಪರ್ಫೆಕ್ಟಾಗಿ ಪ್ಲಾನ್ ಮಾಡಕ್ ಬೇಕಾದ ಕಾಸ್ಮಿಕ್ ಟೂಲ್ ಕಿಟ್ ಇಲ್ಲಿದೆ. ಈ ಮಾಹಿತಿ ತುಂಬಾನೇ ಇಂಪಾರ್ಟೆಂಟ್. ಜೂನ್ 5
9, 18 ಮತ್ತೆ 26ನೇ ತಾರೀಖುಗಳು ಯಾವುದೇ ಹೊಸ ಕೆಲಸ ಶುರು ಮಾಡೋಕೆ ಅತ್ಯಂತ ಶುಭ ದಿನಗಳು. ಆದ್ರೆ 11, 20 ಮತ್ತು 24ನೇ ತಾರೀಕು ಸ್ವಲ್ಪ ಪಾಸ್ ಬಟನ್ ಒತ್ತಿ. ಅಂದ್ರೆ ಯಾವುದೇ ದೊಡ್ಡ ನಿರ್ಧಾರಗಳನ್ನ ತಗೊಳ್ಳೋದೇ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ದಿನಗಳು ಇವು. ಈ ತಿಂಗಳ ಎನರ್ಜಿನ ಬ್ಯಾಲೆನ್ಸ್ ಮಾಡಕ್ಕೆ ನಮ್ಮ ವೈದಿಕ ಪರಿಹಾರಗಳು ತುಂಬಾನೇ ಹೆಲ್ಪ್ ಮಾಡುತ್ತವೆ. ಪ್ರತಿ ಬುಧವಾರ ಗಣೇಶ ಅಥವಾ ವಿಷ್ಣುವಿನ ಪೂಜೆ ಮಾಡೋದನ್ನ ರೂಢಿಸ್ಕೊಳ್ಳಿ. ಜೊತೆಗೆ ಸ್ವಲ್ಪ ಹಸಿರು ಕಾಳನ್ನ ದಾನ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಅಟ್ರಾಕ್ಟ್ ಆಗತ್ತೆ. ಇದು ಮಾಡೋಕ್ಕೂ ಸುಲಭ, ಲಾಭವೂ ಹೆಚ್ಚು. ಓಂ ಬುಧಾಯ ನಮಃ ಈ ನಿರ್ದಿಷ್ಟ ಮಂತ್ರನ ಜಪ ಮಾಡೋದ್ರಿಂದ ಅದ್ಭುತವಾದ ಸ್ಪಿರಿಚುವಲ್ ಪವರ್ ಸಿಗುತ್ತೆ. ಆಗ್ಲೇ ಹೇಳಿದ್ನಲ್ಲ, ಆ ಓವರ್ ಥಿಂಕಿಂಗ್, ಕನ್ಫ್ಯೂಷನ್ಸ್ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಮೈಂಡ್ನ ರಿಲ್ಯಾಕ್ಸ್ ಮಾಡೋಕೆ ಇದು ರಾಮಬಾಣ ಥರ ಕೆಲಸ ಮಾಡುತ್ತೆ. ಕೊನೆಯದಾಗಿ ಒಂದು ಪ್ರಶ್ನೆ. ಜೂನ್ ತಿಂಗಳು ತರುವ ಈ ಎಲ್ಲ ಅವಕಾಶಗಳನ್ನ, ಹೊಸ ಕನೆಕ್ಷನ್ಸ್ನ ಬಳಸ್ಕೊಂಡ ಸಕ್ಸಸ್ ಆಗ್ತಾರಾ ಮಿಥುನ ಲಗ್ನದವರು? ಖಂಡಿತ ಆಗ್ತಾರೆ. ಆದ್ರೆ ಅದಕ್ಕೆ ಕಮ್ಯುನಿಕೇಷನ್ ಕೌಶಲ್ಯದ ಜೊತೆಗೆ ತಾಳ್ಮೆಯನ್ನ ಅಸ್ತ್ರವೂ ಬೇಕು. ಇವೆರಡರ ಬ್ಯಾಲೆನ್ಸ್ ಇದ್ರೆ ಯಶಸ್ಸು ಗ್ಯಾರಂಟಿ. ಈ ವಿಶ್ಲೇಷಣೆ ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿದೆ ಅಂತ ಭಾವಿಸ್ತೀವಿ. ಈ ಜ್ಞಾನವನ್ನ ಉಪಯೋಗಿಸ್ಕೊಂಡು ಕಾನ್ಫಿಡೆಂಟ್ ಆಗಿ ಮುಂದೆ ಹೆಜ್ಜೆ ಇಡಿ.